ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನೋಡಿದ್ರೆ ನೀವು ತುಂಬ ಅಟ್ರಾಕ್ಷನ್ ಪಡ್ತೀರಾ. ಯಾಕೆ ಅಂದರೆ ಇದು ಏನಪ್ಪ ಒಂದೇ ಕಲರ್ ಥ್ರೆಡ್ಡಲ್ಲಿ ನಾನು ಈ ಡಿಸೈನ್ನ ಮಾಡಿರೋದು. ನಿಜವಾಗ್ಲೂ ನೀವು ಅನ್ಕೋಬೋದು, ಒಂದು ಕಲರ್ ಥ್ರೆಡ್ಡಲ್ಲಿ ಈ ಥರ ಅಟ್ರಾಕ್ಷನ್ ಲುಕ್ ಬರುವಂಥ ಬ್ಲೌಸ್ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದಾ, ಮಷಿನ್ ವರ್ಕ್ನ ಮಾಡ್ಬೋದಾ ಅಂತ ನೀವು ಅನ್ಕೋಬೋದು. ಹೌದು, ಮಾಡ್ಬೋದು. ಅದನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಕೊನೆವರೆಗೂ ವಿಡಿಯೋನ ನೋಡಿ. ಸ್ಲೀವ್ ಡಿಸೈನ್ ಕೂಡ ತೋರಿಸಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ. ಯಾರ್ಯಾರು ನಮ್ಮ ಸ್ಟೂಡೆಂಟ್ಸು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಇದನ್ನು ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ಪದೇ ಪದೇ ನೋಡಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕಲ್ತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಕ್ಯಾಚಪ್ ಆಗುತ್ತೆ. ಕಸ್ಟಮರು ಕೂಡ ತುಂಬ ಅಟ್ರಾಕ್ಷನ್ ಪಡ್ತಾರೆ. ಓಕೆನಾ? ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಡಿಸೈನ್ಸ್ ಎಲ್ಲ ನೋಡಿ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ, ರಿಂಗ್ನ ಯಾವ ರೀತಿಯಾಗಿ ರೊಟೇಟ್ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡಿ ಪದೇ ಪದೇ ಪ್ರಾಕ್ಟೀಸ್ ಮಾಡೋದನ್ನ ಕಲಿಬೇಕು. ಓಕೆನಾ? ಒಂದು ಸರಿ ನೋಡ್ಬಿಡೋದು ಮೇಡಮ್ ಏನೋ ಹೇಳ್ತಾ ಇದ್ದಾರೆ, ನಾನು ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ನನ್ನ ಡಿಸೈನ್ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಅದನ್ನು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರಿ ಅಂದರೆ 100% ತುಂಬ ಸಕ್ಸಸ್ ಆಗ್ತೀರಾ. ಈ ಡಿಸೈನು ತುಂಬ ಟ್ರೆಂಡಿಯಾಗಿದೆ ಈ ಡಿಸೈನು. ಯಾಕಂದರೆ ತುಂಬ ಜನ ನನಗೆ ಮಾಡಿಸ್ಕೋಗಿದ್ದಾರೆ, ಹೇಳಿ ಕೇಳಿ ಮಾಡಿಸ್ಕೋಗಿದ್ದಾರೆ ಈ ರೀತಿಯಾಗಿ ಡಿಸೈನ್ ಮಾಡಿಕೊಡಿ ಅಂತ. ಆಮೇಲೆ ತುಂಬ ಜನ ಏನಪ್ಪ, ಇದು ಮೆರೂನ್ ಕಲರ್ ಸ್ಯಾರಿ ಇತ್ತು, ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ನೋಡಿ, ಮೈಸೂರು ಸಿಲ್ಕ್ ಸ್ಯಾರಿಗೆ ಮಾಡೋಕ್ಕಾಗಲ್ಲ ವರ್ಕ್ನ ಅಂತ ಹೇಳ್ತೀರಾ. ಯಾಕಂದರೆ ಸ್ಯಾರಿ ಎಲ್ಲ ಒಂಥರ ಪಿಂಚ್ಕೊಂಡಂಗಾಗುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ನ ಹಾಕೋಕ್ಕಾಗಲ್ಲ ಅಂತ ಹೇಳ್ತೀರಾ. ನಾನು ಎಷ್ಟು ಚೆನ್ನಾಗಿ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ನ ಹಾಕ್ತಾಯಿದ್ದೀನಿ, ಮತ್ತು ಬಟ್ಟೆನೂ ಅಷ್ಟೇ ಪಿಂಚ್ಕೋತಾ ಇಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇಷ್ಟು ಚೆನ್ನಾಗಿ ನಿಮಗೂ ಕೂಡ ಡಿಸೈನ್ ಬರಬೇಕು. ಓಕೆನಾ? ಅಷ್ಟು ಚೆನ್ನಾಗಿ ಡಿಸೈನ್ ಬಂತು ಅಂದರೆ ಅದು ಆಮೇಲೆ ನೋಡಿ, ನಾನು ನೀಟಾಗಿ ಎಷ್ಟು ಶೇಪ್ನ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ ಅಷ್ಟು ನೀಟಾಗೆ ಶೇಪ್ನ ನೀವು ಕೂಡ ಕೊಡಬೇಕು. ಯಾಕಂದರೆ ನಾವು ಎಲ್ಲ ರೀತಿಯಾಗೂ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ನೀವು ಏನಪ್ಪ ಸಾಲ್ವ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಎಷ್ಟು ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಅಂತ ನೋಡಿ. ಈ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರು ಕೂಡ ತುಂಬ ಇಷ್ಟಪಟ್ಟರು. ಪದೇ ಪದೇ ಅದನ್ನೇ ಹೇಳ್ತಾರೆ ಅಂತ ಹೇಳ್ಕೊಬೇಡಿ. ಯಾಕಂದರೆ ನಾವು ಇರೋದನ್ನೇ ಹೇಳ್ತೀವಿ. ಯಾಕಂದರೆ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಲಿ, ನೀವು ಕಲೀಲಿ ಅಂತ ನಿಜವಾಗ್ಲೂ ನಿಮ್ಮ ಮನಸಾರೆ ಹೇಳಿ. ಈ ಡಿಸೈನು ನಿಮ್ಗೆ ಹೇಗೆ ಅನಿಸಿದೆ, ಮತ್ತು ನಾನು ಮಾಡ್ತಾ ಇರುವಂಥ ಡಿಸೈನು ನಿಮಗೆ ಯಾವ ರೀತಿಯಾಗಿ ಏನಪ್ಪ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನೋಡ್ತಾ ಇರೋರು ನೋಡಿ, ಫಸ್ಟು ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ ಯಾವ ರೀತಿಯಾಗಿ ನಾನು ಟ್ರೇಸ್ ಮಾಡ್ಕೊಂಡೆ ಅಂತಂದರೆ, ಇವಾಗ ಸ್ಯಾರಿ ಬಾರ್ಡ್ರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸ್ಯಾರಿ ಬಾರ್ಡ್ರಲ್ಲಿ ಡಿಸೈನ್ ಕೊಟ್ಟಿರೋದನ್ನ ನೀವು ಕಾಣಿಸ್ತಾ ಇರ್ಬೋದು. ಅಲ್ಲಿ ನೋಡಿ, ಫ್ಲವರ್ ಇದೆ. ಫ್ಲವರ್ ಪಕ್ಕ ಏನಿದೆ ಆ ಥರ ಒಂಥರ ಈ ಥರ ಅಂದರೆ ಅವರು ಫ್ಲವರ್ ಸುತ್ತ ಬಳ್ಳಿ ಥರ ಮಾಡಿದ್ದಾರೆ. ನಾನು ಆ ಥರ ಮಾಡೋದು ಬೇಡ, ಫ್ಲವರ್ ಸುತ್ತ ಬಳ್ಳಿನ ಈ ಥರ ಏನಪ್ಪ ಈಗ ಸುರುಳಿ ಥರ ಮಾಡೋಣ ಅಂತ ಅನಿಸ್ತು. ಸುರುಳಿ ಥರನೇ ಮಾಡಿದೆ, ಪಕ್ಕದಲ್ಲಿ ಫ್ಲವರ್ ಥರ ನೋಡಿ ಬೇಕಾದರೆ ಡಿಸೈನ್ನ. ನಾನು ಸುರುಳಿ ಥರ ಮಾಡಿಬಿಟ್ಟು ಫ್ಲವರ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡೋಣ ಅಂದ್ಕೊಂಡೆ. ಬಟ್ ಆಮೇಲೆ ಏನನ್ನಿಸ್ತು ಅಂದರೆ, ಅದ್ರ ಸುತ್ತ ಲೀಫ್ನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ವ, ಫಿನಿಶಿಂಗ್ ಲುಕ್ಕು ಇನ್ನೂ ಚೆನ್ನಾಗಿ ಬರುತ್ತಲ್ವ ಅಂತ ಅನಿಸ್ತು. ಆಮೇಲೆ ಏನು ಮಾಡಿದೆ, ಅದ್ರ ಸುತ್ತ ಲೀಫ್ನು ಕೊಟ್ಟಿದ್ದೀನಿ. ಓಕೆನಾ? ನೋಡಿ, ನಾನು ಇವಾಗ ಕಲರ್ ಕಾಂಬಿನೇಷನ್ ಇದು ಈ ಥರ ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದೆ, ಮೆರೂನ್ ಕಲರು ಅಲ್ಲ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಇದೆ, ಈ ಥರ ಮೆರೂನ್ ಕಲರ್ ಸ್ಯಾರಿ ಇದೆ. ಈ ಮೆರೂನ್ ಕಲರ್ ಸ್ಯಾರಿಗೆ ಮೆರೂನ್ ಕಲರ್ ಯೂಸ್ ಮಾಡಿ ಡಿಸೈನ್ ಮಾಡ್ಬೋದಾಗಿತ್ತು. ನನಗೆ ಅನಿಸ್ತು ಅಂದರೆ ಮೆರೂನ್ ಕಲರ್ ಯೂಸ್ ಮಾಡಿದ್ರೆ ಅಷ್ಟೊಂದು ಲುಕ್ ಇರಲ್ಲ ಅಂತ ಅನಿಸ್ತು. ಯಾಕಂದರೆ ಒಂದು ಸ್ಯಾರಿನ ನಾವು ನೋಡದೆ ಇಟ್ಕೆ ಹೇಳ್ಬೋದು ಯಾವ ರೀತಿಯಾಗಿ ಬರುತ್ತೆ ಮತ್ತು ಯಾವ ರೀತಿಯಾಗಿ ಇದು ಮಾಡ್ಬೋದು ಅಂತ. ಯಾಕಂದರೆ ನಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ ನಮ್ಗೆ ಅನುಭವ. ಈ ರೀತಿಯಾದ ಸ್ಯಾರಿಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಈ ರೀತಿಯಾಗಿ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಮನಸ್ಸಲ್ಲಿ ಅನಿಸುತ್ತೆ. ಆ ರೀತಿಯಾಗಿ ಮನಸ್ಸಲ್ಲಿ ಅನ್ನಿಸ್ದಾಗ 80% ಏನೋ ಸಕ್ಸಸ್ ಆಗ್ಬೋದು. ನಾವು ಅಂದ್ಕೊಂಡಿರೋದು ಸಕ್ಸಸ್ ಆಗುತ್ತೆ. ಇನ್ನು 10% ಸಕ್ಸಸ್ ಆಗದೇ ಇರ್ಬೋದು. ಇಲ್ಲ ಕಲರ್ ಕಾಂಬಿನೇಷನ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ಬೋದೇನೋ. ಬಟ್ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಯ್ತಾ ಈ ರೀತಿಯಾಗಿ ಈ ಸ್ಯಾರಿಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಮನಸ್ಸಲ್ಲೇ ಮನೋಭಾವನೆ ಬಂದ್ಬಿಡುತ್ತೆ. ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ನೋಡಿ, ನಾನು ಬಳ್ಳಿನ ಕ್ರಿಯೇಟ್ ಮಾಡಿದ್ದೀನಿ. ಬಳ್ಳಿನ ಕ್ರಿಯೇಟ್ ಮಾಡಿ ಬಳ್ಳಿ ಸುತ್ತ ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ. ಓಕೆನಾ? ನೋಡಿ, ಬರ್ತಾಯಿದ್ದೀನಿ ನಾನು ಬಳ್ಳಿ ಸುತ್ತ ಲೀಫ್ ಡಿಸೈನ್ನ ಡ್ರಾ ಬರ್ತಾಯಿದ್ದೀನಿ. ಆ ರೀತಿಯಾಗಿ ನೀವು ಕೂಡ ಮಾಡಿ. ಮತ್ತು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ, ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ. ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ ತುಂಬ ಚೆನ್ನಾಗೇ ಏನಪ್ಪ ಕಾಣಿಸ್ತಿತ್ತು ಈ ಬ್ಲೌಸ್ಗೆ. ಆಮೇಲೆ ಏನು ಗೊತ್ತಾ, ನೀವು ಕಲರ್ ಕಾಂಬಿನೇಷನ್ ಮಾಡೋದು ಯಾವ ರೀತಿಯಾಗಿ ಮ್ಯಾಮ್ ಅಂತ ತುಂಬ ಜನ ವಾಟ್ಸಪ್ಪಲ್ಲಿ ಕೇಳ್ತೀರಾ. ಆ ರೀತಿಯ ಕಲರ್ ಕಾಂಬಿನೇಷನ್ ಯಾವ ರೀತಿಯಾಗಿ ಮಾಡೋದು ಅಂತಂದರೆ, ನಾವು ಮೈಂಡಲ್ಲಿ ಥಿಂಕ್ ಮಾಡ್ಕೋಬೇಕು. ಕಲರ್ ಕಾಂಬಿನೇಷನ್ ಗೊತ್ತಾಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲೇ ನನಗೆ ಕಳಿಸ್ಬೋದು. ನೀವು ವಾಟ್ಸಪ್ಪಲ್ಲಿ ಕಳಿಸಿ ಯಾವ ರೀತಿಯ ಕಲರ್ ಕಾಂಬಿನೇಷನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಯಾವ ರೀತಿಯಾಗಿ ಮಾಡೋದು ತಿಳಿಸ್ಕೊಡಿ ಅಂತ. ನಾನು ನಿಮಗೆ ಕಲರ್
ಕಾಂಬಿನೇಷನ್ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತೀನಿ, ಓಕೆನಾ. ಆಮೇಲೆ ನೋಡಿ ಇವಾಗ ನಾನು ಎಲ್ಲ ಪ್ರತಿಯೊಂದು ಶೇಪು ಅಷ್ಟೇ ಎಷ್ಟು ಫಿನಿಶಿಂಗ್ ನೀಟಾಗಿ ಕೊಡ್ತಾ ಇದ್ದೀನಿ ಅಂತ. ಸ್ವಲ್ಪ ಬ್ಲರ್ರಾಗಿ ಕಾಣಿಸಿದೆ, ಬ್ಲರ್ರಾಗಿ ಕಾಣಿಸಿದ್ರೂ ಪರವಾಗಿಲ್ಲ, ಆದರೆ ಫಿನಿಶಿಂಗ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನೋಡಿ. ಇಷ್ಟೇ ನೀಟಾಗಿ ನಿಮ್ಮದು ಕೂಡ ಫಿನಿಶಿಂಗ್ ಅನ್ನೋದು ಬರಬೇಕು. ಟ್ರೇಸಿಂಗ್ ಅನ್ನೋದೇನು ಗೊತ್ತಾ, ನಾನು ಪೇಪರಲ್ಲಿ ಯಾವ ಪೇಪರಲ್ಲೂ ಟ್ರೇಸಿಂಗ್ ಅನ್ನೋದು ಮಾಡ್ಕೊಳ್ಳಲ್ಲ, ಹ್ಯಾಂಡಲ್ಲೇ ನಾನು ಟ್ರೇಸು ಮಾಡ್ಕೋತೀನಿ. ಆಮೇಲೆ ಇವಾಗ ನೋಡಿ ಅದು ಅಲ್ಲಿ ನನಗೆ ಖಾಲಿ ಖಾಲಿ ಅನಿಸ್ತಾಯಿತ್ತು, ಏನೋ ಇದು ಸ್ಪೇಸು ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇರ್ಬೋದು, ಸ್ಪೇಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾಲಿಂಚಷ್ಟು ಸ್ಪೇಸ್ ಇರೋದ್ರಿಂದ ಖಾಲಿ ಖಾಲಿ ಅಂತ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಮ್ಯಾಂಗೋ ಶೇಪ್ನ ಕೊಟ್ಟೆ, ಚಿಕ್ಕ ಚಿಕ್ಕದಾಗಿ ಮ್ಯಾಂಗೋ ಶೇಪ್ನ ಕೊಟ್ಟೆ. ಆಮೇಲೆ ಮತ್ತೆ ಗ್ಯಾಪ್ ಅಂತ ಅನಿಸ್ತು, ಅಂದರೆ ಆ ಫ್ಲವರ್ ಪಕ್ಕ ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಆ ಫ್ಲವರ್ ಪಕ್ಕ ಸ್ವಲ್ಪ ಗ್ಯಾಪ್ ಇದೆ ಅಂತ ಅನಿಸ್ತು. ಮತ್ತು ಈ ಕಡೆ ಬಳ್ಳಿ ಇದೆಯಲ್ವಾ, ಆ ಕಡೆ ಬಳ್ಳಿಲಿ ಏನು ಇಲ್ವಲ್ಲ, ಖಾಲಿ ಖಾಲಿ ಇದೆಯಲ್ಲ ಅಂತ ಅನಿಸ್ತಾಯಿತ್ತು. ಅದಕ್ಕೆ ಆ ಫ್ಲವರ್ ಪಕ್ಕ ಸ್ವಲ್ಪ ಸ್ಪೇಸ್ ಇದೆಯಲ್ಲ, ಅಲ್ಲಿ ಏನು ಮಾಡಿದೆ ಅಂದರೆ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದೆ, ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ರೌಂಡ್ ಶೇಪಲ್ಲಿ ಡ್ರಾ ಮಾಡಿಕೊಂಡೆ. ಏನಕ್ಕೆ ಆ ಥರ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದೆ ಅಂದರೆ ಸ್ಟೋನ್ಸ್ನ ಪ್ರಿಕ್ ಮಾಡೋಣ, ಮಲ್ಟಿ ಕಲರ್ ಸ್ಟೋನ್ಸ್ ಇದೆಯಲ್ಲ ಅದನ್ನ ಪ್ರಿಕ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆ ಥರ ರೌಂಡ್ ಶೇಪಲ್ಲಿ ನಾನು ಡ್ರಾ ಮಾಡಿದೆ. ಇಲ್ಲಿ ಈ ಕಡೆ ಬಳ್ಳಿಲಿ ಏನು ಮಾಡಿದೆ ಅಂದರೆ ಲೀಫ್ ಶೇಪ್ನ ಡ್ರಾ ಮಾಡಿದೆ, ಓಕೆನಾ. ಲೀಫ್ ಶೇಪ್ನ ಡ್ರಾ ಮಾಡಿದೆ, ಈ ಕಡೆ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದೆ. ಆವಾಗ ಅದಕ್ಕೆ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬಂತು, ಮತ್ತು ಒಂದು ಫಿನಿಶಿಂಗ್ ಅನ್ನೋದು ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ಏನು ಗೊತ್ತಾ, ಈ ಥರ ಎಲ್ಲ ಡಿಸೈನ್ ಮಾಡಬೇಕಾದ್ರೆ ನೀವು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು. ಯಾಕಂದರೆ ಲಾಸ್ಟಲ್ಲೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ನಾವು ಬಿಟ್ಕೋದ್ರೆ ಏನಾಗುತ್ತೆ ಗೊತ್ತಾ, ಇದು ಏನಪ್ಪ ಒಂದಕ್ಕೊಂದು ನೂಲ್ಕೊಂಡು ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಒಂದು ಡಿಸೈನು ಒಂದು ಪ್ಯಾಟ್ರನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಆ ಪ್ಯಾಟ್ರನ್ನಲ್ಲಿ ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅದನ್ನ ನೀವು ಕಟ್ ಮಾಡಬೇಕು, ಓಕೆನಾ. ಈ ರೀತಿಯಾದ ಡಿಸೈನ್ಸ್ನ ನೀವು ಮ್ಯಾನ್ಯಲ್ ವರ್ಕಲ್ಲಿ ಮಾಡ್ಬೋದು ಅಂತ ಅನ್ಬೋದು, ಹೌದು. ಆಮೇಲೆ ಏನು ಗೊತ್ತಾ, ಬ್ಲೌಸಲ್ಲಿ ಇದು ನನಗೆ ತುಂಬ ಸಿಂಪಲ್ ಅನಿಸ್ತು, ಬ್ಲೌಸಿಗೆ ಪೂರ್ತಿ ಬುಟ್ಟ ಕೊಟ್ಬಿಡೋಣ ರೌಂಡ್ ಶೇಪಲ್ಲಿ ಅಂತ ಅನಿಸ್ತು. ರೌಂಡ್ ಶೇಪಲ್ಲಿ ಸ್ಮಾಲ್ ಬುಟ್ಟ ಡಿಸೈನ್ ಕೊಟ್ಟು ಅದಕ್ಕೆ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಆಮೇಲೆ ನೋಡಿ ಫ್ಲವರ್ಗೂ ಅಷ್ಟೇ ನಾನು ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ನೋಡಿ. ನಾನು ಬಾರ್ಡ್ರಲ್ಲಿ ಡಿಸೈನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಾನು ಯಾವ ರೀತಿಯಾಗಿ ವರ್ಕ್ ಹಾಕಿದ್ದೀನೋ ಅದೇ ರೀತಿಯಾಗಿ ಸ್ವಲ್ಪ ಆಲ್ಮೋಸ್ಟ್ ಇದೆ, ಅದನ್ನೇ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ನನಗೇನು ಅನಿಸ್ತಾ ಇದೆ ಗೊತ್ತಾ, ಇವಾಗ ಒಂದೇ ಥರ ಡಿಸೈನ್ ಮಾಡೋದ್ರಿಂದ ಏನು ಅಷ್ಟು ನಮಗೆ ಕಸ್ಟಮರ್ ಅಟ್ರಾಕ್ಷನ್ ಆಗೋಲ್ಲ. ಸ್ಯಾರಿಲಿ ಏನು ಡಿಸೈನ್ ಇರುತ್ತೋ ಅದನ್ನು ನಾವು ಆಲ್ಮೋಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಹೊಸ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಮತ್ತು ನಮಗೆ ಕಸ್ಟಮರ್ ಕೂಡ ಅಟ್ರಾಕ್ಷನ್ ಆಗ್ತಾರೆ. ವಾವ್, ಈ ರೀತಿಯಾಗೂ ಡಿಸೈನ್ ಕ್ರಿಯೇಟ್ ಮಾಡಿದಾರಲ್ಲ, ವಾವ್ ಇದು ಯಾರು ಮಾಡಿದ್ದು, ಈ ರೀತಿಯಾಗಿ ಮಾಡಿದಾರಲ್ಲ, ನನಗೂ ಒಂದು ಬ್ಲೌಸ್ ಹೊಲ್ಸ್ಕೊಂಬಂದು ಕೊಡಿ ಅನ್ನೋ ರೇಂಜ್ಗೆ ನಾವು ಕಸ್ಟಮರ್ಗೆ ಮಾಡಿಕೊಟ್ಟು ಅಂದರೆ ನಿಜವಾಗ್ಲೂ ಹೇಳ್ತೀನಿ 100% ನಾವು ಸಕ್ಸಸ್ ಆಗೇ ಆಗ್ತೀವಿ. ಕಸ್ಟಮರ್ ನಮಗೆ ತುಂಬ ಜನ ಬಂದೇ ಬರ್ತಾರೆ. ನಾನು ಅದೇ ಥರನೇ ಮಾಡ್ತಾ ಇರೋದು. ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನಮ್ಮ ಅನಿಸಿಕೆಗೆ ಮತ್ತು ನಮ್ಮ ಬಿಸ್ನೆಸ್ಸು ಬೇಗ ಆಗ್ಬಿಡಬೇಕು ಅನ್ನೋಕ್ಕೋಸ್ಕರ ನಾವು ಮಾಡಬಾರ್ದು. ನಾವು ಕಸ್ಟಮರು ಅಟ್ರಾಕ್ಷನ್ ಆಗಿ ಮತ್ತೆ ಬರಬೇಕು, ನಮ್ಮ ಹತ್ರ ಈ ಥರ ಮಾಡಿಕೊಡಿ ಡಿಸೈನ್ ಅಂತ ಕೇಳ್ಕೊಂಡು ಬರಬೇಕು. ಆ ರೀತಿಯಾಗಿ ಬರಬೇಕು ಅಂದರೆ ನಾವು ಹೊಸ ಪ್ಯಾಟ್ರನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗುತ್ತೆ, ಓಕೆನಾ. ನೋಡಿ ನಾವು ಇವಾಗ ಏನಪ್ಪ, ಈಗ ಫ್ಲವರ್ನೆಲ್ಲ ಡ್ರಾ ಮಾಡಿದೆ, ಮತ್ತು ಬಳ್ಳಿನೂ ಡ್ರಾ ಮಾಡ್ಕೋತಾ ಇದ್ದೀನಿ, ಮತ್ತು ಕೆಳಗಡೆ ಕ್ಯಾನ್ವಾಸ್ ಪೇಪರ್ನ ಹಾಕಿದ್ದೀನಿ. ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಹಾಕಬೇಕಾದ್ರೆ ಒಂದು ಟ್ರಿಕ್ಸ್ನ ಹೇಳ್ತೀನಿ. ಏನು ಟ್ರಿಕ್ಸ್ ಅಂದರೆ, ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಹಾಕಬೇಕಾದ್ರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಬಟ್ಟೆ ಎಲ್ಲ ಜಗ್ಗು ಥರ ಆಗ್ತಾಯಿದೆ, ಡಿಸೈನ್ ಎಲ್ಲ ಹೋಗಿ ತುಂಬ ತಿಕ್ಕಾಗಿ ಕೂತ್ಕೋತಾ ಇದೆ, ತಿನ್ನಕ್ಕೆ ಬರ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ನೀವು ಏನು ಮಾಡಬೇಕು ಅಂದರೆ ಮೈಂಡ್ ಫ್ರೀ ಮಾಡ್ಕೋಬೇಕು. ಫಸ್ಟು ಟೆನ್ಷನ್ನ ಜಾಸ್ತಿ ತೊಗೋಬಾರ್ದು. ಫಸ್ಟು ನಿಮ್ಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಮಿಷಿನಲ್ಲಿ ಅಂದರೆ ಫಸ್ಟು ನೀವು ಮಿಡ್ ಆಗ್ತಾ ಇಲ್ಲಿ ನಾನು ನೆಕ್ ಶೇಪ್ ಡ್ರಾ ಮಾಡಾದ್ಮೇಲೆ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿ ಫಸ್ಟು ಡ್ರಾ ಮಾಡ್ಕೊಂಡು ನೋಡಿ, ಒಂದು ಲೀಫೋ ಒಂದು ಫ್ಲವರ್ನೋ ಏನೋ ಒಂದು ಡ್ರಾ ಮಾಡ್ಕೊಂಡು ನೋಡಿ. ಆ ಗ್ಯಾಪಲ್ಲಿ ಏನಾದರೂ ಬಟ್ಟೆ ಪಿಂಚ್ಕೋತಾ ಇಲ್ಲ, ನೀಟಾಗಿ ಬರ್ತಾಯಿದೆ ಅಂದರೆ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಶುರು ಮಾಡಿ. ಇಲ್ಲ ಬಟ್ಟೆ ಪಿಂಚ್ಕೋತಾ ಇದೆ, ಅಷ್ಟು ನೀಟಾಗಿ ಬರ್ತಾಯಿಲ್ಲ ವರ್ಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಟೆನ್ಷನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಯಾಕಂದರೆ ನಾನು ಯೂಸ್ ಮಾಡಿರೋದು ಜರಿ ಥ್ರೆಡ್ನ ಹಾಕ್ಕೊಂಡಾಗ ಟೆನ್ಷನ್ನ ಲೂಸ್ ಮಾಡ್ಕೋಬೇಕು, ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಾಗ ಟೆನ್ಷನ್ನ ಟೈಟ್ ಮಾಡ್ಕೋಬೇಕು. ಯಾಕಂದರೆ ಇದು ಜರಿ ಥ್ರೆಡ್ಡು ಸ್ವಲ್ಪ ಬಿಗಿ ಇರೋದ್ರಿಂದ ಅದು ದಾರ ನಮಗೆ ಟೆನ್ಷನ್ ಅನ್ನೋದು ಸ್ವಲ್ಪ ಲೂಸ್ ಆಗಿದ್ದರೆ ಸರಿ, ಅದು ಸಿಲ್ಕ್ ಥ್ರೆಡ್ ಅನ್ನೋದು ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ಜರಿ ಥ್ರೆಡ್ ಅನ್ನೋದು ಸ್ವಲ್ಪ ಟೆನ್ಷನ್ ಅನ್ನೋದು ಸ್ವಲ್ಪ ಟೈಟಾಗಿರಬೇಕು, ಓಕೆನಾ. ಮುಂದಿನ ವೀಡಿಯೋಗಳಲ್ಲಿ ಮಿಷಿನ್ಗೆ ಯಾವ ಥರ ಬಟ್ಟೆ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಡಿಸೈನು ತುಂಬ ಟ್ರೆಂಡಿಯಾಗಿದೆ ಈ ಡಿಸೈನು, ಓಕೆನಾ. ಏನಂದರೆ ಎಲ್ಬೋ ಹತ್ರ ಮಾತ್ರ ಇವಾಗ ವರ್ಕ್ ಹಾಕ್ಸ್ಕೋತಾರೆ, ಎಲ್ಬೋ ಹತ್ರ ಮಾತ್ರ ವರ್ಕ್ ಹಾಕ್ಸ್ಕೊಂಡಾಗ ಅದನ್ನ ಹಾಕೊಂಡಾಗ ಒಂದು ಅಟ್ರಾಕ್ಷನ್ ಲುಕ್ ಅಂತ ಕಾಣಿಸುತ್ತೆ. ಆ ಥರ ಹಾಕ್ಸ್ಕೊಂಡು ಕೆಳಗಡೆ ಬೀಡ್ಸ್ ಹಾಕಿದಾಗ ನೀವು 5,000 ರೂಪಾಯಿ ಹ್ಯಾಂಡ್ ವರ್ಕ್ ಮಾಡೋದು ಒಂದೇ, ಈ ನಾವು 1000 ರುಪೀಸಲ್ಲಿ ಒಂದು ಬ್ಲೌಸ್ ಕ್ರಿಯೇಟ್ ಮಾಡಿರೋದು ಒಂದೇ, ಆ ಥರ ಅಟ್ರಾಕ್ಷನ್ ಲುಕ್ ಕೊಡುತ್ತೆ, ಓಕೆನಾ. ನೋಡಿ ಇವಾಗ ನಾನು ಇದು ಬ್ಲೌಸ್ಗೆ ಅಂದರೆ ಬ್ಯಾಕ್ಗೆ ಏನು ಡಿಸೈನ್ ಹಾಕಿದ್ದೀನೋ ಅದೇ ಡಿಸೈನ್ನ ನಾನು ಸ್ಲೀವ್ಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಮೇಡಮ್ ಇದು ಯಾವ ಥರ ಡ್ರಾ ಮಾಡ್ಕೊಂಡ್ರಿ ಅಂತ ನೀವು ಅನ್ಸ್ಬೋದು. ನನಗೆ ಅನಿಸ್ತಾಯಿತ್ತು ಇದು ಯಾವ ಥರ ನಾನು ಡ್ರಾ ಮಾಡಿದೆ ಅಂತ, ಯಾಕಂದರೆ ಮೈಂಡಲ್ಲೇ ಥಿಂಕ್ ಮಾಡಿ ಒಂದೊಂದೇ ಫ್ಲವರ್ನ ಕ್ರಿಯೇಟ್ ಮಾಡಿ, ಮತ್ತು ಇಲ್ಲಿ ಬಳ್ಳಿ ಬರಲಿ, ಇಲ್ಲಿ ಫ್ಲವರ್ ಬರಲಿ, ಇಲ್ಲೊಂದು ಇಮೇಜ್ ಬರಲಿ, ಇಲ್ಲೊಂದು ಫ್ಲವರ್ ಬರಲಿ ಅಂತ ಆ ಥರ ಮೈಂಡಲ್ಲಿ ಅಂದ್ಕೊಂಡು ಡ್ರಾ ಮಾಡಿಕೊಂಡೆ. ನನಗೆ ಇನ್ನೊಂದು ಸ್ಲೀವ್ಗೆ ಡ್ರಾ ಮಾಡೋಕ್ಕೆ ತಲೆ ಕೆಟ್ಟೈತೆ ಅಂತ ನೋಡಿ ಡ್ರಾ ಮಾಡಿದ್ದೆ, ಯಾಕಂದರೆ ಮೈಂಡಲ್ಲಿ ಥಿಂಕ್ ಮಾಡಿ ಇದನ್ನ ಡ್ರಾ ಮಾಡಿಬಿಟ್ಟೆ. ಇನ್ನೊಂದು ಸ್ಲೀವ್ಗೆ ಡ್ರಾ ಮಾಡ್ಕೋಬೇಕಾದ್ರೆ ಯಾವ ಥರನಪ್ಪ ಇದನ್ನ ಡ್ರಾ ಮಾಡಿದೆ, ಎಲ್ಲಿ ಲೀಫ್ ಬಂದಿದೆ, ಎಲ್ಲಿ ಬಳ್ಳಿ
ಬಂದಿದೆ, ಎಲ್ಲಿ ಫ್ಲವರ್ ಬಂದಿದೆ, ಮತ್ತು ಎಲ್ಲಿ ಫ್ಲವರ್ ಮಾತ್ರ ಬಂದಿದೆ, ಎಲ್ಲಿ ಬಳ್ಳಿ ಬಂದಿಲ್ಲ ಅದನ್ನೆಲ್ಲ ಥಿಂಕ್ ಮಾಡಿ ಬರದೆ ಓಕೆನಾ ಮಾಡಿದೆ, ವರ್ಕ್ನ ಮಾಡಿದೆ. ಈ ರೀತಿಯಾಗಿ ವರ್ಕೆಲ್ಲ ನೀವು ಕ್ರಿಯೇಟ್ ಮಾಡಿ. ಈ ರೀತಿಯಾಗೆಲ್ಲ ನೀವು ಕ್ರಿಯೇಟ್ ಮಾಡಿದ್ರೆ ಅಂದರೆ 100% ಸಕ್ಸಸ್ ಆಗ್ತೀರಾ. ನಾನು ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮಗೋಸ್ಕರ ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಡಿಸೈನ್ಸ್ ಎಲ್ಲ ವೀಡಿಯೋ ಮಾಡಿ ಮತ್ತು ಇದನ್ನ ಎಲ್ಲ ಎಡಿಟಿಂಗ್ ಮಾಡಿ ಮತ್ತು ಇದಕ್ಕೆಲ್ಲ ವಾಯ್ಸ್ ಕೊಟ್ಟು ನಿಮ್ಗೆ ಕಳಿಸ್ತಾ ಇದ್ದೀನಿ. ನೀವು ಕಲಿತು ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋಸ್ ಹಾಕಿ ವಾಟ್ಸಪ್ಪಲ್ಲಿ. ನನಗೆ ಅವಾಗ ತುಂಬ ಖುಷಿಯಾಗುತ್ತೆ. ಪರವಾಗಿಲ್ಲ, ನಾನು ತೋರಿಸಿದ್ಕೋ ಒಂದು 4 ಜನ ಕಲ್ತ್ರಲ್ಲ ಅನ್ನೋ ಒಂದು ಖುಷಿ ಇರುತ್ತೆ. ನಮಗಿಂದ ಏನು ಯೂಟ್ಯೂಬಿಂದ ಏನು ಸ್ಯಾಲ್ರಿ ಅಂತ ಏನು ಬರ್ತಾಯಿಲ್ಲ, ಬಟ್ ಆದರೆ ನಮ್ಮಿಂದ ನಮ್ಮ ಥರ ಕಷ್ಟಪಡ್ತಾ ಇರೋರು ಕಲೀಲಿ ಅನ್ನೋದೊಂದು ಉದ್ದೇಶ ಅಷ್ಟೇ. ಯಾಕಂದರೆ ನಮ್ಮ ಥರ ಕಷ್ಟಪಡೋರು ಕಲಿಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ನಮಗೆ. ಯಾಕಂದರೆ ನಾವು ಸುಮ್ಮನೆ ಮಾಡಿಬಿಟ್ಟು ಕಸ್ಟಮರ್ ಕೊಡ್ಬೋದು, ಫೋಟೋಸ್ ಎಲ್ಲ ವಾಟ್ಸಪ್ಗೆ ಹಾಕ್ಬೋದು, ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕಸ್ಟಮರ್ ಬರ್ತಾರೆ. ಆದರೆ ನಮ್ಮ ಥರ ಬೇರೆಯವರು ಕಲಿಬೇಕು ಅನ್ನೋದೊಂದು ಉದ್ದೇಶ. ಯಾಕಂದರೆ ಈ ಬ್ಲೌಸ್ಗೆ ಯಾವ ರೀತಿಯಾಗಪ್ಪ ಡಿಸೈನ್ ಹಾಕೋದು, ಕಾಮನ್ ಡಿಸೈನ್ಸು, ಸ್ಟೋನ್ ಚೈನ್ ಹಾಕೋದು, ಬಾಲ್ ಚೈನ್ ಹಾಕೋದು, ಮತ್ತು ಪೈಪಿಂಗ್ ಥ್ರೆಡ್ ಮೇಲೆ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡೋದು, ಅದು ಕಾಮನ್ ಆಗಿಬಿಟ್ಟಿದೆ ಇವಾಗ. ಅದು ಕಾಮನ್ ಆಗೋಯ್ತು ಡಿಸೈನು. ಇವಾಗ ಕಾಮನ್ ಕೇಳಲ್ಲ ಜನ, ಫ್ಯಾಷನ್ ಕೇಳ್ತಾರೆ. ಕಾಮನ್ ಅಲ್ಲ, ಫ್ಯಾಷನ್ನು. ಆ ಫ್ಯಾಷನ್ಗೆ ನೀವು ಏನು ಮಾಡಬೇಕು ಅಂದರೆ ಜನನ ಅಟ್ರ್ಯಾಕ್ಷನ್ ಮಾಡಬೇಕು. ಆ ಥರ ಫ್ಯಾಷನ್ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಮೈಂಡನ್ನ ಸಾಫ್ಟ್ವೇರ್ ಇಂಜಿನಿಯರ್ ಥರ ಥಿಂಕ್ ಮಾಡಬೇಕಾಯ್ತದೆ. ಆ ಥರ ಥಿಂಕ್ ಮಾಡಿದ್ರೆ ನಾವು ಹೊಸ ಡಿಸೈನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಮುಂದಿನ ವೀಡಿಯೋಗಳಲ್ಲಿ ನಾನು ಕ್ಯಾನ್ವಾ ಆ್ಯಪಲ್ಲಿ ಡಿಸೈನ್ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಯಾವ ಆ್ಯಪ್ನ ಯೂಸ್ ಮಾಡಿ ಟ್ರೇಸಿಂಗ್ ಮಾಡಿಕೊಂಡ್ರೆ ಬೆಟರು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಡಿಸೈನ್ನ ಓನಾಗಿ ನಾವೇ ಕ್ರಿಯೇಟ್ ಮಾಡೋದು ಯಾವ ಥರ ಇದರಲ್ಲಿ ಫೋನಲ್ಲಿ ಅಂತ ನೆಕ್ಸ್ಟ್ ಕ್ಯಾನ್ವಾ ಆ್ಯಪಲ್ಲಿ ಮಾಡೋದು. ಕ್ಯಾನ್ವಾ ಆ್ಯಪು ತುಂಬ ಟ್ರೆಂಡಿಯಾಗಿದೆ, ಕ್ಯಾನ್ವಾ ಆ್ಯಪು ತುಂಬ ಫೇಮಸ್ ಆಗಿದೆ. ಅದರಲ್ಲಿ ಯಾವ ರೀತಿಯಾಗಿ ನಾವು ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. 100% ನನಗೇನು ವಿಚಾರಗಳೆಲ್ಲ ಗೊತ್ತಿದೆಯೋ ಅದನ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಇದು ನೀವು ಕಲೀರಿ, ಅಮೌಂಟ್ ಎಲ್ಲ ಕೊಟ್ಟು ತುಂಬ ವೇಸ್ಟ್ ಮಾಡ್ಕೋಬೇಡಿ. ನಾವು ಹೇಳ್ಕೊಡೋ ಮೆಥಡ್ ನಮ್ಗೆ ಅಡ್ಜಸ್ಟ್ ಆಗಿದೆ, ಕಸ್ಟಮರು ಕೂಡ ಅಟ್ರಾಕ್ಷನ್ ಆಗ್ತಾಯಿದ್ದಾರೆ. ಮತ್ತು ನಮ್ಮದು ಸಕ್ಸಸ್ ಮೋಡಲ್ಲಿ ಹೋಗ್ತಾಯಿದೆ, ಒಂದು 90% ಸಕ್ಸಸ್ ರೇಂಜಲ್ಲಿ ಹೋಗ್ತಾಯಿದೆ ನಮ್ಮ ಬಿಸ್ನೆಸ್ಸು. ಈ ರೀತಿಯಾಗಿ ನಿಮ್ಮದು ಹೋಗಬೇಕು ಅಂತಂದರೆ ನಾನು ಯಾವ ರೀತಿಯಾಗಿ ಹೇಳ್ತೀನೋ ಅದನ್ನ ಫಾಲೋ ಮಾಡೋದಾದರೆ ಮಾಡಿ. ಇಲ್ಲ ನಿಮ್ಗೆ ಯಾವ ಮೆಥಡು ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮಗೆ ಬೆನಿಫಿಷಿಯಲ್ ಆಗಿ ನಿಮಗೆ ಸಿಗ್ತಾ ಇದೆಯೋ ಆ ಪ್ರಕಾರನೂ ನೀವು ಹೋಗ್ಬೋದು, ಓಕೆನಾ. ಆ ರೀತಿಯಾಗೂ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಈ ರೀತಿಯಾಗೆಲ್ಲ ಡಿಸೈನ್ ಎಲ್ಲ ಡ್ರಾ ಮಾಡಿಕೊಂಡು ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ನೀಟಾಗೆ ಕಸ್ಟಮರ್ಗೆಲ್ಲ ಕೊಟ್ಟು, ಆವಾಗ ನಿಮಗೆ ಸ್ಪೇಸು ಕಮ್ಮಿ ಇದೆ. ಇವಾಗ ಕಸ್ಟಮರು ಅಮೌಂಟ್ನ ಕಮ್ಮಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಕಸ್ಟಮರ್ ಅಮೌಂಟ್ ಕಮ್ಮಿ ಕೊಟ್ಟಾಗ ನಮಗೇನು ಸಿಕ್ಕಲ್ಲ, ಏನೋ ಒಂದು ಡಿಸೈನಾಗಿ ಕಳಿಸ್ಬಿಡೋಣ ಅಂತ ನೀವು ಕಳಿಸ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕಸ್ಟಮರು ಅಮೌಂಟ್ ಕಮ್ಮಿ ಕೊಡೋದನ್ನ ನೋಡಲ್ಲ, ಅವ್ರು ಹಾಕೊಂಡಾಗ ಒಂದು 4 ಜನ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳೋದನ್ನ ನೋಡ್ತಾರೆ. ಅದರಿಂದ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ. ನೀವೇನು ಮಾಡಬೇಕು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆಯವ್ರು ನೋಡಿ ಬರಲೇಬೇಕು. ನಮಗೆ ಬ್ಲೌಸಸ್ ಬೇಕೇ ಬೇಕು. ಮತ್ತು ನಾವು ಬಿಸ್ನೆಸ್ ಅನ್ನೋದನ್ನ ಶುರು ಮಾಡಲೇಬೇಕು, ಮತ್ತು ನಾವು ಬಿಸ್ನೆಸ್ ಅನ್ನೋದನ್ನ ಕ್ಯಾಚಪ್ ಮಾಡಲೇಬೇಕು. ಅದರಿಂದ ನೀವೇನು ಮಾಡಬೇಕಂದ್ರೆ ಅವ್ರಿಗೆ ಕಸ್ಟಮರ್ಗೆ ಕೊಟ್ಟರೆ ಯಾವ ರೀತಿಯಾಗಿ ಅಟ್ರಾಕ್ಷನ್ ಲುಕ್ ಬರ್ತಾರೋ ಆ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ತಾ ಹೋಗಿ. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ನೀವು ಮಾಡಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಫ್ಲವರ್ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಆ ರೌಂಡ್ ಶೇಪಲ್ಲಿ ನಾನು ಡ್ರಾ ಮಾಡಿದ್ದೀನಲ್ವ, ಅಲ್ಲಿ ಕಾಣಿಸೋದು ಬರೋ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದ್ದೀನಲ್ಲ, ಅದು ಆ ರೀತಿಯಾಗಿ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದಾಗ ಅದೆಲ್ಲ ಖಾಲಿ ಜಾಗ ಅಂತ ನನಗನ್ನಿಸ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಅಲ್ಲೆಲ್ಲ ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ. ನೀವು ನಂಬದೇ ಬಿಟ್ಟರೆ ಬಿಡಿ, ಈ ಡಿಸೈನು ಬರೀ ವರ್ಕಾಗಿ ಕಳಿಸಿರೋದಷ್ಟೇ. 550 ರುಪೀಸ್ ಕೊಟ್ಟಿದ್ದಾರೆ ನನಗೆ ಅಷ್ಟೇ. 750 ರುಪೀಸ್ನ ಕೊಟ್ಟರೆ ಏನು ಮೋಸ ಇಲ್ಲ. 550 ಕಸ್ಟಮರ್ ಜೊತೆ ಹೊಡೆದಾಡಿ ನನಗೂ ಸಾಕಾಗೋಗಿದೆ. ಯಾಕಂದರೆ ಹ್ಯಾಂಡ್ ವರ್ಕ್ ಬ್ಲೌಸಸ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ನಾನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. 2000ನ 3000ನ ಅಂತಾರೆ, ಆದರೆ ಅದು ಮಾಡೋದಕ್ಕೆ ನಮಗೆ ಎಷ್ಟು ಕಷ್ಟ ಇರುತ್ತೆ. ಕುಚ್ಚು ಡಿಸೈನ್ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದೆ ಗೊತ್ತಾ ಕಸ್ಟಮರ್ಗೆ. ತುಂಬ ಬೇಜಾರಾಗ್ಬಿಡ್ತು ನನಗೆ. ನೆನ್ನೆ ಅಳ್ಕೊಂಡು ಬಂದ್ಬಿಟ್ಟೆ ನಾನು. ಯಾಕಂದರೆ ಅಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಡಿಸೈನ್ ಹಾಕಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಏನೋ ಸೂಪರಾಗಿದೆ ವಾವ್ ಅಂತಾರೆ. ಅಮೌಂಟ್ ಕೊಡೋದಕ್ಕೆ ಅಷ್ಟು ಬಾಯ್ ಬಿಡ್ತಾರೆ. ನಮಗೆ ಮಾಡುವಾಗ ಹೇಳ್ಬಿಟ್ರೆ ಸಿಂಪಲಾಗಿ ಮಾಡಿ ಅಂತ ನಾವು ಮಾಡ್ತೀವಿ. ಬಟ್ ಆದರೆ ಗ್ರ್ಯಾಂಡಾಗಿ ಮಾಡಿಸ್ಕೊಬಿಡೋದು, ಅಮೌಂಟ್ ಕೊಡುವಾಗ ಮ್ಯಾಮ್ ಕಮ್ಮಿ ಮಾಡಿ ನಿಮ್ಮ ಹತ್ರನೇ ಹೊಲಿಸ್ತೀವಲ್ಲ, ಮ್ಯಾಮ್ ಕಮ್ಮಿ ಮಾಡಿ ನಿಮ್ಮ ಹತ್ರನೇ ಹೊಲಿಸ್ತೀವಲ್ಲ ಅನ್ನೋದು ತಲೆ ತಿಂತಾರೆ. ನನಗೆ ಬೇಜಾರಾಗ್ಬಿಟ್ಟಿದೆ, ನನಗೆ ಸಾಕಾಗ್ಬಿಟ್ಟಿದೆ ಕಸ್ಟಮರ್ ಜೊತೆ ಹೊಡೆದಾಡಿ. ಏನು ಮಾಡೋದು, ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಬೇಕು ನೆಕ್ಸ್ಟ್ ಟೈಮು. ಈಗ ನಾವು ರಫಾಗಿ ಮಾತಾಡೋಕ್ಕೂ ಆಗಲ್ಲ. ಬಿಸ್ನೆಸ್ ಅನ್ನೋದು ಎಲ್ಲ ಕಡೆ ತುಂಬ ಹರಡ್ಬಿಟ್ಟಿದೆ. ಟೈಲರಿಂಗ್ ಬಿಸ್ನೆಸ್ ಅನ್ನೋದು ನಾವಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ. ಫಿನಿಶಿಂಗ್ ಬರಲಿ ಬರದೇ ಇರಲಿ ಅದು ನೋಡಲ್ಲ ಅವರು. ಕೆಲವೊಬ್ಬರು ಮಾತ್ರ ಫಿನಿಶಿಂಗ್ ನೋಡ್ತಾರೆ, ಕೆಲವೊಬ್ಬರು ಅವ್ರ ಹತ್ರನೇ ಹೋಗೋದು, ಬಾ ಅಲ್ಲೇ ಹೊಲ್ಸ್ಕೊ, ಅದೇ ಕಾಸು ಕೊಟ್ಟರೆ ಅಲ್ಲೇ ಹೊಲ್ಕೊಡಲ್ರಿ ಅಂತಾರೆ. ಮುಂದಿನಂಗೆ ಇದೇ ಟೈಲರು ಕಸ್ಟಮರ್ ರೆಗ್ಯುಲರ್ ಟೈಲರ್ ಹತ್ರನೇ ಹೊಲಿಸ್ಬೇಕು ಅನ್ನೋದೇನಿಲ್ಲ. ಅವರು ಯಾರ ಹತ್ರನಾದ್ರೂ ಬೇಕಾದ್ರೆ ಹೊಲ್ಸ್ಕೊತಾರೆ. ಈ ಹಳ್ಳಿಲಿ ಬೇರೆ ನಾನು ಬಿಸ್ನೆಸ್ ಶುರು ಮಾಡಿರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ. ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ನಾನು ನೀಟಾಗೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಆ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ನೀಟಾಗಿ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಮತ್ತು ಫಿನಿಶಿಂಗ್ ಲುಕ್ಕು ಚೆನ್ನಾಗಿ ಬರಬೇಕು. ಮತ್ತು ದಾರ ಎಲ್ಲ ಬಿಡೋಕೆ ಹೋಗಬೇಡಿ. ನಾನು ಅದಕ್ಕೆ ಮ್ಯಾಚ್ ಮಾಡಿ ನೋಡಿದೆ, ಇನ್ನೊಂದು ಸ್ಲೀವ್ ಮಾಡಿದ್ನಲ್ಲ ಅದಕ್ಕೆ ಆ ಡಿಸೈನು ಸೇಮ್ ಇದೆಯಾ ಅಂತ ಮ್ಯಾಚ್ ಮಾಡಿ ನೋಡಿದೆ. ಮತ್ತು ಅಲ್ಲೊಂದು ರೌಂಡ್ ಶೇಪಲ್ಲಿ ಡ್ರಾ ಮಾಡಬೇಕಾಗಿತ್ತು. ಆ ರೌಂಡ್ ಶೇಪ್ ಅನ್ನೋದು ಬಿಟ್ಬಿಟ್ಟಿದ್ದೆ, ಅದನ್ನು ಇನ್ನೊಂದು ಸ್ಲೀವ್ಗೆ ಡ್ರಾ ಮಾಡಿಕೊಂಡೆ.
ಎಕ್ಸ್ಟ್ರಾ ಥ್ರೆಡ್ನ ಕೆಳಗಡೆ ಎಲ್ಲ ಟ್ರಿಮ್ ಮಾಡಿದೆ. ಮತ್ತು ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡಿದೆ. ರಿಮೂವ್ ಮಾಡಾದಮೇಲೆ ಏನಪ್ಪ ಇದು B7000 ಗಮ್ ತಗೊಂಡು ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿ ನೋಡಿ, ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ತಾಯಿದ್ದೀನಿ. B7000 ಗಮ್ ತಗೊಂಡು ಎಲ್ಲೆಲ್ಲಿ ರೌಂಡ್ ಶೇಪ್ ಇದೆಯೋ ಅಲ್ಲೆಲ್ಲ. ಇದಂತೂ ಸ್ಟಿಚಿಂಗ್ ಆದಮೇಲೆ ಸಖತ್ತಾಗಿ ಬಂದಿರುತ್ತೆ. ಕಸ್ಟಮರ್ ನಾನೇ ಸ್ಟಿಚ್ ಮಾಡ್ಕೋತೀನಿ ಅಂತ ಅಂದರು. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ, ಬೇಕಂದರೆ ಫ್ಲವರ್ ಮಧ್ಯಾಹ್ನ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ಬೋದು. ಜಾಸ್ತಿ ಸ್ಟೋನ್ಸ್ನ ಪ್ರಿಕ್ ಮಾಡಿದೆ ಅದೇ ಹೈಲೈಟಾಗಿ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ಸಿಂಪಲ್ ಸೂಪರಾಗಿರ್ಬೇಕಂತ ಈ ಥರ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ನೋಡೋರಂತೆ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಬಂತು. ಅಂಥ ಮಷಿನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಕೂಡ ಸೈಡ್ ಹೊಡೆಯುತ್ತೆ ಅಂಥ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್